ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಗೆ ಕಣಕ್ಕಿಳಿದಿರುವಂತಹ ಬಿ.ವೈ. ರಾಘವೇಂದ್ರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ತಮ್ಮ ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ನಾಮಿನೇಷನ್ ಸಲ್ಲಿಸಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆ ಕೂಡ ನಡೆಸಿ ಬನ್ನಿ ಈ ಸಂದರ್ಭದಲ್ಲಿ ಅವರು ಮಾತಾಡ್ಸೋಣ. ಸರ್, ಈಗ ಈ ಬಾರಿಯ ಚುನಾವಣೆಯಲ್ಲಿ ಏನು ವಾತಾವರಣ ಹೇಗಿದೆ ಸರ್? ತುಂಬಾ ವಿಶೇಷವಾದಂಥ ಒಂದು ವಾತಾವರಣ. ಎಲ್ಲ ಬಾರಿಗಿಂತಲೂ ಕೂಡ ಈ ಬಾರಿ ತುಂಬ ಚೆನ್ನಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ನೇತೃತ್ವ, ಅವರ ಉತ್ಸಾಹ, ಪ್ರಧಾನಮಂತ್ರಿಗಳು ಇಲ್ಲಿ ಬಂದು ಒಂದು ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡಾದ್ಮೇಲೆ ಹೋದ ಬಾರಿಗಿಂತ ಇನ್ನೂ ಹೆಚ್ಚಿನ ಒಂದು ಆಶಾವಾದನ್ನ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು 100ಕ್ಕೆ 100 ಈ ಬಾರಿ ರಾಘಣ್ಣ ಇರೋದು ಎಷ್ಟು ಸತ್ಯನೋ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗೋದು ಅದೇ ರೀತಿ ಬಿಜೆಪಿ ಅಭ್ಯರ್ಥಿ ನಿಮ್ಮ ರಾಘಣ್ಣನ ಆಶಾವಾದನ ಮಾಡೋದು ಕೂಡ ಅಷ್ಟೇ ಸತ್ಯ ಸರ್. ಸರ್, ಈ ಬಾರಿ ಚುನಾವಣೆಯಲ್ಲಿ ಮುಖ್ಯವಾಗಿ ತಾವು ಮತದಾರರಿಗೆ ಮಾಡ್ಕೊಳ್ಳುವಂತಹ ಅಂಶಗಳು, ಗಮನ ಸೆಳೆಯುವಂಥ ಅಂಶಗಳೇನು ಮತ್ತು ಮುಖ್ಯವಾಗಿ ಅಜೆಂಡಾ ಏನಿದೆ ಸರ್? ಸರ್, ಒಂದು ಪ್ರಪಂಚದ ಇಷ್ಟು ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಸುಮಾರು 96 ಕೋಟಿಗಿಂತ ಹೆಚ್ಚಿನ ಜನ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಬೂತಲ್ಲಿ ಚುನಾವಣೆ ಪ್ರಕ್ರಿಯೆ ಇಡೀ ದೇಶದಲ್ಲಿ ನಡೀತಾ ಇದೆ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಯಾವ ರೀತಿ ಒಂದು ಮುಕ್ತವಾದಂಥ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮೋದಿಜಿಯವರು. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಯಾವ ರೀತಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು, ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾವ ರೀತಿ ತುಳಿಯುವಂಥ ಕೆಲಸಗಳು ಆಗಿತ್ತು, ಅದೇ ರೀತಿ ಈ ಸಂದರ್ಭದಲ್ಲಿ ಹೇಗೆ ಇವ್ರ ಮುಖಾಂತರ ಯಾವ ರೀತಿ ಅಂತ ಮುಕ್ತ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದು ಜನರ ಮುಂದೆ ತರುವಂಥ ಕೆಲಸ. ಎರಡನೇದು, ಮೋದಿಜಿಯವರ ಮೊದಲನೇ ಒಂದು ಅವಧಿಯಲ್ಲಿ ಹಿಂದಿನ UPA ಸರ್ಕಾರದ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಸಮಯ ಬೇಕಾಯಿತು. ಆದರೆ ಎರಡನೇ ಅವಧಿಯಲ್ಲಿ ಇವತ್ತು ದೇಶವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಯಾಕೆ ತಗೊಂಡೋಗ್ತಾ ಇದ್ದಾರೆ, ಮತ್ತು ಕಟ್ಟ ಕಡೆಯ ವ್ಯಕ್ತಿಗೆ ಏನೇನು ಮೂಲಭೂತ ಸೌಕರ್ಯಗಳು, ತಾಜ್ ಮಹಲ್, ಏರ್ಪೋರ್ಟು, ಅದ್ರ ಜೊತೆಗೆ ಒಂದು ಶೌಚಾಲಯ ಇರ್ಬೋದು, ಮನೆ ಇರ್ಬೋದು, ಆ ತಾಯಿ ಬೇಕಂತ LPG ಗ್ಯಾಸ್ ಸಿಲಿಂಡರ್ ಇರ್ಬೋದು, ಈ ರೀತಿ ಬೇಸಿಕ್ ನೀಡ್ಗಳೇನಿದೆ ಇದು ಈ ಎರಡನೇ ವಿಚಾರ ಸರ್. ಮೂರನೇದು, ಕೇಂದ್ರ ಮತ್ತು ರಾಜ್ಯದಿಂದ ಏನೇನು ಇವತ್ತು ನಮ್ಮ ಕ್ಷೇತ್ರಕ್ಕೆ, ಅದು ನೀರಾವರಿ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಈ ಎಲ್ಲ ಯೋಜನೆಗಳನ್ನ ಅಂದರೆ ಅಭಿವೃದ್ಧಿ ವಿಚಾರ, ಪಾಸಿಟಿವ್ ವಿಚಾರಗಳನ್ನು ತೆಗೆದುಕೊಂಡು ಮಾತ್ರ ಈ ಚುನಾವಣೆಯಲ್ಲಿ ನಾವು ಹೋಗುವಂಥ ಪ್ರಯತ್ನವನ್ನು ನಮ್ಮ ಪಕ್ಷ ಮಾಡುತ್ತೆ ಸರ್. ಸರ್, ಈಗ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ತಾವು ಕಣಕ್ಕಿಳಿದ್ರಲ್ಲ, ಯಾಕಂದರೆ ಕಳೆದ ಬಾರಿ 3 ಪಕ್ಷಗಳಿಂದಲೂ ಇತ್ತು, ಈ ಸರಿ ನಿಮಗೆ JDS ಸಾಥ್ ಕೊಟ್ಟಿದೆ. ಹೇಗಿದೆ ಸರ್ ವಾತಾವರಣ? ಸರ್, ನಾನು ಸಂಘಟನೆಯ ಆಶ್ವಾದಿಂದ ಒಂದು 5 ಚುನಾವಣೆಯನ್ನು ಎದುರಿಸಿದ್ದೀನಿ. ಒಬ್ಬ ವಿದ್ಯಾರ್ಥಿ ಮಿತ್ರರಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಕುವೆಂಪು ಯೂನಿವರ್ಸಿಟಿ ನಡೆದಂಥ ಚುನಾವಣೆಯಲ್ಲೂ ಕೂಡ 3 ಜಿಲ್ಲೆಯಿಂದ ಇದೇ ಸವಾಲನ್ನು ಒಬ್ಬನೇ ಅಭ್ಯರ್ಥಿನ ಹಾಕಿ ನನ್ನನ್ನು ಸೋಲಿಸ್ಬೇಕಂತ ಎಲ್ಲ ಷಡ್ಯಂತ್ರ ನಡೀತು. ಅವಾಗ 3 ಜಿಲ್ಲೆಯ ವಿದ್ಯಾರ್ಥಿಗಳು ನನ್ನ ಕೈಯನ್ನು ಹಿಡಿದಿದ್ರು. ಎರಡನೇದು, ಶಿಕಾರಿಪುರ ಪುರಸಭೆ ಇರ್ಬೋದು, ಶಿಕಾರಿಪುರ ಶಾಸಕ ಇರ್ಬೋದು, 3 ಬಾರಿ ಸಂಸತ್ ಸದಸ್ಯರಿಗೆ ನಿಂತಂಥ ಸಂದರ್ಭ ಬರೋದು. ಯಾವತ್ತೂ ಕೂಡ ಏಕ ವ್ಯಕ್ತಿಯ ವಿರುದ್ಧನೇ ಸ್ಪರ್ಧೆಗಳು, ಎಲ್ಲ ಶಕ್ತಿಗಳು ಒಂದಾಗಿ ಸ್ಪರ್ಧೆ ಮಾಡಿದ್ರು. ಆದರೆ ಈ ಸಲ ಯೋಗ ನನಗೆ ಗೌರವಂತ ಹಿರಿಯರಂತ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳ ಒಂದು ಆಶೀರ್ವಾದ ಸಿಕ್ಕಿರೋದು, JDS ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಅವರ ಆಶೀರ್ವಾದದಿಂದ ಹೆಚ್ಚಿನ ಒಂದು ಅಂತರದಲ್ಲಿ ನಮಗೆ ಗೆದ್ದು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು, ನೀವು ಕರಪತ್ರ ಹೊಡಿಸಿರ, ಆದರೂ ಕೂಡ ವಿರೋಧ ಪಕ್ಷಗಳ ನಡುವೆ ಒಂದು ವ್ಯವಸ್ಥಿತವಾದಂಥ ಒಂದು ಅಪಪ್ರಚಾರ ನಡೀತಿರುವಂಥದ್ದು. ಅಂದರೆ ರಾಘವೇಂದ್ರ ಅವರು ಈಗ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸರ್, ಮನವರಿಕೆ ಯಾವ ಥರ ಮಾಡ್ಕೊಡ್ತೀರಾ ಸರ್? ಅದೇ ಸರ್, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆಯುಧನೇ ಅಪಪ್ರಚಾರ ಅಂತ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಹ್ಯಾಂಡ್ ಬಿಲ್ ಇದೆ, ಮತ್ತು ಕಳೆದ 5 ವರ್ಷದಿಂದ ಅವ್ರು ಹೇಳಿದ್ದನ್ನು ಮಾಡುವಂಥ ಕೆಲಸ, ಹೇಳದೆ ಮಾಡುವಂಥ ಕೆಲಸನೂ ಕೂಡ ನಾನು ಮಾಡಿದ್ದೀನಿ ಸರ್. ಎಲ್ಲರೂ ಕೂಡ ಜನರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಸರ್. ಕಡೆಯದಾಗಿ ಅಂದರೆ ಒಂದು ಜೋಶ್, ಅಂದರೆ ಈ ಸರಿ ಚುನಾವಣೆಯಲ್ಲಿ ಒಂದು ನಿರ್ಣಾಯಕ ನಮ್ಮ ಪಾಲಿಗೆ ಆಗಿರ್ಬೋದು, ಪಕ್ಷದ ಪಾಲಿಗೆ ಆಗಿರ್ಬೋದು, ಯಾವ ಥರ ಸರ್? ಹಾಗೇನಿಲ್ಲ ಸರ್, ಇವತ್ತು ನಿರ್ಣಾಯಕ ಅನ್ನೋದು ಏನಿಲ್ಲ, ಇದೊಂದು ಡೆಮೋಕ್ರಸಿ, ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಜನ ನಿರ್ಣಾಯಕವಾದಂಥ ನಿಲುವನ್ನು ಮೋದಿಜಿಯವರು ಬೇಕೋ, ದೇಶದ ರಾಷ್ಟ್ರದ ಬದ್ಧತೆ ಬೇಕೋ, ರಾಷ್ಟ್ರದ ಹಿತ ಬೇಕಾ, ಅಥವಾ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗುವಂಥವ್ರು ಬೇಕಾ, ಇದ್ರ ಬಗ್ಗೆ ಜನ ತೀರ್ಮಾನ ತೆಗೆದುಕೊಳ್ಳೋದು, ಅದು ನಿರ್ಣಾಯಕ. ಇದರಲ್ಲಿ ನಂದೇನೂ ಇಲ್ಲ. ಇದರಲ್ಲಿ ಎಲ್ಲ ಜನ ಈ ಬಾರಿ ಚುನಾವಣೆಯಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಈ ಬಾರಿ ಅಂದರೆ ತಮ್ಮ ಪಕ್ಷದವರಾಗಿರುವಂತಹ ಈಶ್ವರಪ್ಪನವರು ಕೂಡ ಕಣದಲ್ಲಿರುವಂಥದ್ದು, ಮತ್ತು ಅವರು ಯಾವುದೇ ರೀತಿಯಿಂದ ನಾನು ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಿರೋದು, ಅದೇನಾದ್ರು ಎಫೆಕ್ಟ್ ಆಗುತ್ತಾ? ಏನಿಲ್ಲ ಸರ್, ನಾನು ನಿನ್ನೆನೂ ಹೇಳಿದ್ದೀನಿ, ಅವ್ರು ಏನೇ ಮಾತಾಡೋದು ಕೂಡ ನನ್ನ ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸೊ, ಇದು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಬಿ.ವೈ. ರಾಘವೇಂದ್ರ ಅವರು ಈ ಬಾರಿಯ ಚುನಾವಣೆಯಲ್ಲಿ ಮತದಾರರನ್ನು ಕೈ ಹಿಡಿತಾರೆ. ಏನೇ ಆದರೂ ಕೂಡ ಪಕ್ಷ ನನ್ನನ್ನು ಕೈ ಹಿಡಿಯುತ್ತೆ, ಜೊತೆ ಮತದಾರರು ಕೂಡ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ಬಿಟ್ಟು ಈ ಸರಿ ಮತ್ತೆ ನನಗೆ ಸಂಸತ್ತಿಗೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.